ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಕಾಯಿನ್ ಗುರು ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ಗೆ ಬರ್ತಾ ಇದ್ದೀರಾ, ಮಿಸ್ ಮಾಡಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಈ ಒಂದು ವಿಡಿಯೋದಲ್ಲಿ ನಾನು ತಮ್ಮನೇಲಿ ಏನು ಹೇಳಿದ್ದೀನಲ್ಲ ಅದು 100% ನಿಜ. ಎಲ್ರಿಗೂ ಈ ರೇರ್ ನಾಣ್ಯಗಳ ಫೋಟೋಸನ್ನು ನಾನು ಸೆಂಡ್ ಮಾಡ್ತೀನಿ, ಪ್ರತಿಯೊಬ್ಬರಿಗೂ ಸೆಂಡ್ ಮಾಡ್ತೀನಿ. ರೇರ್ ನಾಣ್ಯಗಳ ಫೋಟೋಸ್ ಭಾರತದ ಸ್ವತಂತ್ರ ಬಂದ ಮೇಲೆ ಯಾವ್ಯಾವುದು ರೇರ್ ನಾಣ್ಯಗಳಿದಾವಲ್ಲ, ಪೈಸೆಗಳಲ್ಲಾಗಿರ್ಬೋದು, 25 ಪೈಸೆ ಗೇಂಡಾಮೃಗದ್ದು, 50 ಪೈಸೆದಾಗಿರ್ಬೋದು, ಅದೇ ರೀತಿ ₹1 ಯಾವ್ಯಾವ್ದು ಇಂಪಾರ್ಟೆಂಟ್ ಕಾಯಿನ್ಗಳಿದ್ದಾವೆ, ₹2 ನಿಮಗೆಲ್ಲ ಈಸಿ ಆಗಲಿ ಅಂದ್ಬಿಟ್ಟು ನೀವು ಫೋಟೋದಲ್ಲಿ ಏನು ನೋಡ್ತಾ ಇದ್ದೀರಲ್ಲ ಆ ಥರ ಮಾಡಿದ್ದೀನಿ. ಅಂದರೆ ಮಿಂಟ್ ಮಾರ್ಕು ಮತ್ತು ಇಸ್ವಿನ ಹೈಲೈಟ್ ಮಾಡಿದ್ದೀನಿ. ಯಾವುದು ಇಂಪಾರ್ಟೆಂಟ್ ಕಾಯಿನಲ್ಲಿ ಇಸ್ವಿ ಇದ್ದರೆ ಇಸ್ವಿ ಹೈಲೈಟ್ ಮಾಡಿದ್ದೀನಿ, ಮಿಂಟ್ ಮಾರ್ಕ್ ಇದ್ದರೆ ಮಿಂಟ್ ಮಾರ್ಕ್ ಹೈಲೈಟ್ ಮಾಡಿದ್ದೀನಿ. ಮತ್ತು ಇನ್ನೊಂದು ಕೆಲವೊಂದು ಕಾಯಿನಲ್ಲಿ ಲಯನ್ ಸೈಡ್ ಇಂಪಾರ್ಟೆಂಟ್ ಇರುತ್ತೆ, ಅದನ್ನು ಕೂಡ ನಾನು ಮಾರ್ಕ್ ಮಾಡಿದ್ದೀನಿ. ಮತ್ತು ಅಷ್ಟೇ ಅಲ್ತೀರ, ಇದರಲ್ಲಿ ಪ್ರೈಸ್ ಕೂಡ ನಾನು ಮೆನ್ಷನ್ ಮಾಡಿದ್ದೇನೆ. ಫೈನ್ ಕಂಡೀಷನ್ಗೆ ಎಷ್ಟು, ಎಕ್ಸ್ಟ್ರಾ ಫೈನ್ಗೆ ಎಷ್ಟು, UNCಗೆ ಎಷ್ಟು. ಇವತ್ತಿನ ಮಾರ್ಕೆಟ್ ವ್ಯಾಲ್ಯೂ 2026 ಇದೊಂದಿತ್ತು ಅಂದರೆ ಸಾಕು, ನೀವು ಯಾವುದೇ ರೀತಿಯ ಬುಕ್ಗಳನ್ನು ಬೈ ಮಾಡುವಂತಹ ಅವಶ್ಯಕತೆಯೇ ಇರೋದಿಲ್ಲ. ಯಾಕಪ್ಪ ಅಂದರೆ ಇದರಲ್ಲಿ ನಾನು ಯಾವುದ್ಯಾವುದೋ ಕೆಲಸಕ್ಕೆ ಬರ್ದಿರೋ ನಾಣ್ಯಗಳನ್ನ ಹಾಕಿಲ್ಲ. ಇದರಲ್ಲಿರುವಂತಹ ಸುಮಾರು 100ರಿಂದ 150 ನಾಣ್ಯಗಳಿದ್ದಾವೆ. 100ರಿಂದ 150 ಕಾಯಿನ್ಗಳು ನಾನು ಇದರಲ್ಲಿ ಲಿಸ್ಟ್ ಮಾಡಿರುವಂಥದ್ದು. ಇದೇ ರೀತಿ ಇದ್ದಾವೆ, ಇವಾಗ ಏನು ನೋಡ್ತಾ ಇರೋ ಸ್ಕ್ರೀನ್ ಮೇಲೆ ಅದೇ ರೀತಿ ಇದ್ದಾವೆ. ಎಲ್ಲ ಕಾಯಿನ್ಗಳನ್ನು ಇದೇ ರೀತಿ ಈ ಮಿಂಟ್ ವೈಸು, ಯಾವುದು ಮಿಂಟ್ ಮಾರ್ಕ್ ಕೂಡ ಹಾಕಿದ್ದೇನೆ. ಏನೂ ಇಲ್ಲ ಅಂದರೆ ಅದು ಕೋಲ್ಕತ್ತಾ ಮಿಂಟ್ ಅಂತ ನಿಮಗೆ ಗೊತ್ತು. ಪ್ರತಿಯೊಂದೂ ಹೈಲೈಟ್ ಮಾಡಿರುವಂಥದ್ದು. ಎಂಥವ್ರಿಗೂ ನನಗೇನು ಓದೋಕ್ಕೆ ಬರಲ್ಲ, ಬರೆಯೋಕ್ಕೆ ಬರಲ್ಲ ಅನ್ನೋರ್ಗು ಅರ್ಥ ಆಗುತ್ತೆ. ಅಷ್ಟೊಂದು ಸುಲಭವಾಗಿ ನಾನು ಇದನ್ನು ಡಿಸೈನ್ ಮಾಡಿರುವಂಥದ್ದು. ಈ ಒಂದು PDF ಮತ್ತು ಫೋಟೋಗಳು ಎರಡೂ ಇದೆ. PDF ವರ್ಷನ್ ಬೇಕಾಗಿರೋರಿಗೆ PDF ಕಳಿಸ್ತೀನಿ, ಫೋಟೋ ಬೇಕಾಗಿರೋರಿಗೆ ಫೋಟೋಸು 150 ಫೋಟೋಸ್ನ ಕಳಿಸ್ತೀನಿ. ಮತ್ತು ಒರಿಜಿನಲ್ ನಾಣ್ಯಗಳನ್ನ ನಾನು ನಿಮಗೆ ಕಳಿಸ್ತೀನಿ. ಅಂದರೆ ಆ ನಾಣ್ಯಗಳ ಫೋಟೋಸ್ ಹೇಗಿರುತ್ತೆ ಅಂತಲೂ ನಿಮ್ಗೆ ಕಳಿಸ್ತೀನಿ, ಆ ಇಂಪಾರ್ಟೆಂಟ್ ಸೈಡ್ ಇರುವಂಥದ್ದು. ಇದಕ್ಕೆ ನಾನು ಚಾರ್ಜ್ ಮಾಡ್ತಾ ಇರುವಂಥದ್ದು ಒಂದು PDF ಮತ್ತು ಫೋಟೋ ಸೆಟ್ಗಳಿಗೆ ಸುಮಾರು 100-150 ಕಾಯಿನ್ಗಳು ಏನಿದ್ದಾವಲ್ಲ ಅಷ್ಟಕ್ಕೂ ಸೇರಿಸಿ ಕೇವಲ ₹200. ಬೇರೆ ಯೂಟ್ಯೂಬರ್ಸ್ ನಿಮಗೆ ಗೊತ್ತಿರಬಹುದು, ಹಿಂದಿಯವರು ಮತ್ತು ತೆಲುಗುನವರು, ತಮಿಳವರು ಒಂದೊಂದು ₹1000 ಚಾರ್ಜ್ ಮಾಡ್ತಾಯಿದ್ದಾರೆ ಈ ಒಂದು ರೇರ್ ನಾಣ್ಯಗಳ ಸೆಟ್ಗೆ, ಫೋಟೋಸ್ನ ಇನ್ಫಾರ್ಮೇಷನ್ ಸೆಟ್ಗೆ. ನಾನು ಬರೀ ₹200, ನಮ್ಮ ಕನ್ನಡಿಗರಿಗೆ ಅರ್ಥ ಆಗಲಿ ಈಸಿಯಾಗಿ ಅಂತ ಅಂದ್ಬಿಟ್ಟು ಬರೀ ₹200. ನೀವು ಕನ್ನಡದವರಾಗಿದ್ದರೆ ಸಾಕು, ಬರೀ ₹200 ಪೇ ಮಾಡಿದ್ರೆ ಈ 150 ನಾಣ್ಯಗಳ ಇಂಪಾರ್ಟೆಂಟ್ ನಾಣ್ಯಗಳು. ಇದನ್ನು ಬಿಟ್ಟರೆ ನೀವು ಬುಕ್ಸ್ ತೊಗೊಳೋದೇ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ಅದನ್ನು ಉಳಿದಂಥವೆಲ್ಲವೂ ಕೂಡ ಅಷ್ಟೊಂದು ಇಂಪಾರ್ಟೆಂಟ್ ನಾಣ್ಯಗಳಾಗಿರೋದಿಲ್ಲ, ನಾರ್ಮಲ್ ಕಾಯಿನ್ಸ್ ಆಗಿರುತ್ತೆ. ಓನ್ಲಿ UNC ಕಾಯಿನ್ಸ್ ಇದ್ದರೆ ನೀವು ಇಟ್ಕೊಬೋದು ಅಷ್ಟೇ. ಇವು ಇಂಪಾರ್ಟೆಂಟ್ ಕಾಯಿನ್ಗಳು. ಯಾವುದೇ ಕಂಡೀಷನ್ಲಿದ್ದರೂ ಇದಕ್ಕೆ ಬೆಲೆ ಇರುತ್ತೆ. ಅದು ಯೂಸ್ಡ್ ಕಂಡೀಷನ್ ಇರಲಿ ಅಥವಾ UNC ಕಂಡೀಷನ್ ಇರಲಿ, ಅದಕ್ಕೆ ಆ ಮುಖಬೆಲೆಗಿಂತ ಜಾಸ್ತಿ 3 ಪಟ್ಟು 4 ಪಟ್ಟು, ಕೆಲವೊಂದು ಸತಿ 100-200 ಪಟ್ಟು, 500 ಪಟ್ಟು, 1000 ಪಟ್ಟು ಬೆಲೆ ಇರುತ್ತೆ. ಯಾಕಪ್ಪ ಅಂತಂದರೆ ಇದರಲ್ಲಿ 1.5 ಲಕ್ಷ, 2 ಲಕ್ಷ ರೂಪಾಯಿ ಬೆಲೆ ಬಾಳುವಂತಹ ನಾಣ್ಯಗಳು ಕೂಡ ಇರುವಂಥದ್ದು. ಹಾಗಾದರೆ ಇವೆಲ್ಲ 100 ವರ್ಷ ಹಳೆದಿರ್ತವೆ ಅಂತ ಅನ್ಕೊಳಕ್ಕೆ ಹೋಗಬೇಡಿ. 2021, 2022 ನಾಣ್ಯಗಳು ಕೂಡ ಇದರಲ್ಲಿದ್ದಾವೆ, ವಿತ್ ಫೋಟೋ ಎಲ್ಲವೂ ಇರುವಂಥದ್ದು. ನಿಮ್ಮ ಹತ್ರ ಏನಾದರೂ ಈ ಥರದ ನಾಣ್ಯಗಳಿತ್ತು ಅಂದರೆ ನೀವು, ಅಥವಾ ಯಾರಾದರೂ ನಾಣ್ಯಗಳನ್ನ ಹುಡುಕ್ತಾ ಇದ್ದಾರೆ, ರೇರ್ ನಾಣ್ಯಗಳನ್ನ ಹುಡುಕ್ತಾ ಇದ್ದೀರಾ ಅಂತಂದರೆ ಅವ್ರಿಗೆ ಇದು ತುಂಬ ಯೂಸ್ ಆಗುತ್ತೆ. ಇದನ್ನು ಮಿಂಟ್ ವೈಸು ನೋಡ್ಕೊಳೋದಕ್ಕೆ ಮತ್ತು ಇಸ್ವಿ ನೋಡ್ಕೊಳೋದಕ್ಕೆ ನೀವು ಬುಕ್ಸ್ ಎಲ್ಲ ತೆಗೆದಿರೋ ಅವಶ್ಯಕತೆಯೇ ಇಲ್ಲ. ನಿಮ್ಮೊಂದು ಕಾಯಿನ್ ಸಿಗ್ತಾ ನಿಮ್ಮ ಹತ್ರ ಇದೆಯಾ ನೋಡ್ಕೊಂಡ್ರೆ ಮುಗೀತು. ಸರಿ ಆಯಿತು, ನಿಮ್ಮ ಹತ್ರ ₹200 ಕೊಟ್ಟು ನಾನು ಈ PDF ಫೋಟೋಸ್ನ ನಾನು ಬೈ ಮಾಡ್ತೀನಿ. ಇದನ್ನು ಯಾರು ತೊಗೊಳ್ತಾರೆ ಹಂಗಾದರೆ ಕಾಯಿನ್ಗಳನ್ನ? ನನಗೆ ಇದರಲ್ಲಿ ಸುಮಾರು 90% ಕಾಯಿನ್ಗಳು ನನಗೇ ಬೇಕು. ನೀವು ನನಗೆ ಕೊಡ್ತೀರ, ನಾನೇ ತೊಗೊಳ್ತೀನಿ. ಅದ್ರಾಗ ಏನು ಪ್ರೈಸ್ ಹೇಳಿದ್ದೀನಲ್ಲ ಆ ಕಂಡೀಷನ್ ಕೊಟ್ಟು ನಾನೇ ತೊಗೊಳ್ತೀನಿ. ಫೈನ್ ಕಂಡೀಷನ್ ಅಂದರೆ ಡೀಟೇಲ್ಸ್ ಚೆನ್ನಾಗಿರುತ್ತೆ. ಅದಕ್ಕಿಂತ ಕೆಳಗಡೆ ಕಂಡೀಷನ್ ಬರೋದು ಯೂಸರ್ ಕಂಡೀಷನು, ಅಂದರೆ ಯೂಸರ್ ಸರ್ಕ್ಯುಲೇಷನ್ ಕಂಡೀಷನ್ ಅಂತಾರೆ, ತುಂಬ ಯೂಸ್ ಆಗಿರೋಂಥ ಕಂಡೀಷನು. ಅದಕ್ಕೆ ಬೆಲೆ ತುಂಬ ಕಡಿಮೆ ಇರುತ್ತೆ. ಬಟ್ ಫೈನ್ ಕಂಡೀಷನ್ನು, ಎಕ್ಸ್ಟ್ರಾ ಫೈನ್ UNC ಇತ್ತು ಅಂದರೆ ಅಲ್ಲಿ ಏನು ಪ್ರೈಸ್ ಮೆನ್ಷನ್ ಮಾಡಿದ್ದೀನಲ್ಲ ಆ ಪ್ರೈಸ್ 100% ನಾನೇ ಕೊಡ್ತೀನಿ, ಬೇರೆ ಯಾರೂ ಬೇಕಾಗಿಲ್ಲ. ನಾನು ಎಕ್ಸಿಬಿಷನ್ಗೆ ಹೋಗಿ ಅಥವಾ ಇನ್ನೊಬ್ರು ಯಾರ ಹತ್ರನೂ ಹೋಗಿ ಬೇಡ. ನೀವು ಎಷ್ಟೇ ಕಾಯಿನ್ ಕೊಟ್ಟರು ನನಗೆ ಬೇಕಾಗು. ಯಾಕೆ ಅಂದರೆ ನನಗೆ ಡಿಮ್ಯಾಂಡ್ ಇದೆ, ಅದನ್ನು ಕೇಳ್ತಾ ಇದ್ದಾರೆ ಸಂಗ್ರಾಹಕರು, ನನ್ನ ಫ್ರೆಂಡ್ ಸರ್ಕಲಲ್ಲಿ. ಮತ್ತು ನನ್ನ ಒಂದು ಯೂಟ್ಯೂಬ್ ರಿಕ್ವೆಸ್ಟಲ್ಲೇ ಕೇಳ್ತಾ ಇದ್ದಾರೆ, ನನಗೆ ಈ ಕಾಯಿನ್ ಬೇಕು, ಆ ಕಾಯಿನ್ ಬೇಕು ಅಂತ. ಆ ಒಂದು ಉದ್ದೇಶಕ್ಕೆ ಈ ಒಂದು ವಿಡಿಯೋನ ಮಾಡಿ ಈ PDFಗಳನ್ನ ಮಾಡ್ತಾ ಇರುವಂಥದ್ದು. ನೀವು ಫ್ರೀಯಾಗಿ ಕೊಟ್ಬಿಡ್ಬೋದಾಗಿತ್ತಲ್ಲ ಅಂತ ಅಂದರೆ ದಯವಿಟ್ಟು ಹಂಗೆಲ್ಲ ಏನಿಲ್ಲ. ನಾನು ಒಂದು ಕಾಯಿನ್ಗೆ ನಿಮ್ಗೆ ಹತ್ತತ್ರ 150 ಫೋಟೋಸ್ ಇದ್ದಾವೆ ಅಂತಂದರೆ ಸುಮಾರು ಒಂದು ಕಾಯಿನ್ಗೆ ಎಷ್ಟು ಬಿತ್ತು ನಿಮಗೆ? ಹೆಚ್ಚು ಕಡಿಮೆ ನಾನು ₹200 ಕೇಳ್ತಾ ಇದ್ದೀನಿ ಅಂದರೆ ನೀವೇ ಯೋಚನೆ ಮಾಡಿ, ₹1.25 ಅಷ್ಟು ಬಿತ್ತಷ್ಟೇ. ₹1.25 ಅಷ್ಟಿಗೆ ನಿಮ್ಗೆ ಎಲ್ಲ ಡೀಟೇಲ್ಸು ಸಿಕ್ಬಿಡುತ್ತೆ. ಕಾಯಿನ್ದು ಡೀಟೇಲ್ಸು ಮತ್ತು ಆ ಕಾಯಿನ್ ಫೋಟೋ ಯಾವ ರೀತಿ ನೋಡೋಕ್ಕೆ ಸಿಗುತ್ತೆ, ಅದರ ವೆಯ್ಟು, ಅದರದ್ದು ಯಾವ ಮೆಟಲ್ ಹಾಕಿದ್ದಾರೆ, ಅಂದರೆ ಲೋಹ ಯಾವ್ದು ಹಾಕಿದ್ದಾರೆ, ಯಾವ್ದು ಹಾಕಿ ಮಾಡಿದ್ದಾರೆ, ಇಷ್ಟೇ. ಇದೇ ಇಂಪಾರ್ಟೆಂಟು. ಒಂದು ಕಾಯಿನ್ನಲ್ಲಿ ಇದೇ ಜೀವಾಳ, ಅದು ಸತ್ವ, ಅದೇ ನಿಮಗೆಲ್ಲ ಸಿಕ್ಬಿಡುತ್ತೆ ಡೀಟೇಲ್ ಆಗಿ. ಆ ಒಂದು ಉದ್ದೇಶಕ್ಕೆ ಹೇಳ್ತಾ ಇದ್ದೀನಿ. ದಯವಿಟ್ಟು ಯಾರಿಗೆಲ್ಲ ನೀಡಿದೆ ತೊಗೊಳ್ಳಿ. ನನಗೂ ಕೂಡ ಒಂದು ಫೈನಾನ್ಷಿಯಲಿ ಹೆಲ್ಪ್ ಆಗುತ್ತೆ, ಮತ್ತು ಇದಕ್ಕೆ ಸುಮಾರು ಜನ ಹೆಲ್ಪ್ ಮಾಡಿದ್ದಾರೆ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಈ ಒಂದು PDF ಮಾಡೋದಕ್ಕೆ ಮತ್ತು ಈ ಒಂದು ಫೋಟೋಸ್ನ ಪ್ರಿಪೇರ್ ಮಾಡೋದಕ್ಕೆ ಸುಮಾರು ಜನ ಹೆಲ್ಪ್ ಮಾಡಿದ್ದಾರೆ. ನನ್ನ ಒಂದು ಕಾಂಟ್ರಿಬ್ಯೂಷನು ಇದೆ, ನನ್ನ ಸ್ನೇಹಿತರದ್ದು, ಫ್ಯಾಮಿಲಿ ಮೆಂಬರ್ಸ್ದು ಕೂಡ ಇದೆ. ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು, ₹200 ಏನು ದೊಡ್ಡ ಹೊರೆ ಆಗೋದಿಲ್ಲ. ₹1000 ಕೊಟ್ಟು ಬುಕ್ ತೊಗೊಂಡಿರ್ತೀರಾ, ಸರ್ ಇದು ಬೇಕಾ?
ಇದು ನನ್ನ ಬೆಲೆ, ನಾನು ಹೇಳ್ತಾ ಇರೋದು. ಇನ್ನೊಬ್ರು ಯಾರೋ ಬುಕ್ಕಲ್ಲಿ ನನ್ನ ಬೆಲೆಗಿಂತ ಕಡಿಮೆನೇ ಹೇಳಿರ್ತಾರೆ ಅಥವಾ ನನ್ನ ಬೆಲೆಗಿಂತ ಜಾಸ್ತಿ ಹೇಳಿರ್ತಾರೆ ಅಂದರೆ ನೀವು ಅವ್ರ ಹತ್ರನೇ ಹುಡ್ಕೊಂಡು ಹೋಗಬೇಕಾಗತ್ತೆ. ಬಟ್ ನಾನು ನಿಮಗೆ ಡೈರೆಕ್ಟಾಗಿ ಮಾತಾಡೋದಕ್ಕೆ ಸಿಗ್ತೀನಿ ಮತ್ತು ಮೆಸೇಜ್ಗಳಲ್ಲಿ ಸಿಗ್ತೀನಿ, ಯಾರೂ ಸಿಗೋದಿಲ್ಲ. ಸರ್ ಈ ಕಾಯಿನ್ ಇದೆ, ನೀವು ಇಷ್ಟು ಹೇಳಿದ್ದೀರಾ ಕೊಡಿ, ಖಂಡಿತವಾಗ್ಲೂ ಕೊಡ್ತೇನೆ. ಯಾಕೆಂದರೆ ಅದು ನನ್ನ ಧರ್ಮ, ನಾನು ಇದನ್ನು ಪಾಲಿಸ್ಕೊಂಡು ಬಂದಿರುವಂಥದ್ದು. ನಾನೇನು ಹೇಳ್ತೀನಿ ಅದಕ್ಕೆ ನಾನು ಕಮೆಂಟ್ ಆಗಿರ್ತೀನಿ. ಇಲ್ಲ ಸರ್ ಅದನ್ನು ಬಿಟ್ಟು ಬೇರೆ ಮಿಂಟ್ ಇದೆ, ಇಸ್ವಿ ಮಿಂಟ್ ಬೇರೆ ಇದೆ, ಮಿಂಟ್ ಮಾರ್ಕ್ ಬೇರೆ ಇದೆ, ಇಸ್ವಿ ಬೇರೆ ಇದೆ ಅಂದರೆ ಅದಕ್ಕೆ ನಾನು ಜವಾಬ್ದಾರಿ ಅಲ್ಲ. ಅದನ್ನು ನಾನು ಏನು ಕೇಳಿದ್ದೀನಿ ಅಷ್ಟು ಕೊಟ್ಟರೆ ಸಾಕು ನೀವು ನನಗೆ. ನಾನು ಹೇಳಿರೋ ಪ್ರೈಸ್ ನಾನು ನಿಮಗೆ ಕೊಡ್ತೇನೆ. ಈಗ ಈ ಒಂದು 200 ನಾಣ್ಯಗಳು ಅಥವಾ 150 ನಾಣ್ಯಗಳು ಏನಿದೆ, 200 ರೂಪಾಯಿ ಕೊಟ್ಟು ನೀವು ಖರೀದಿ ಮಾಡ್ತಾಯಿದ್ದೀರಲ್ಲ, ನಿಮಗೇನು ಡಿಸ್ಪ್ಲೇ ಲೆವೆಲಿಂದ ನಂಬರ್ ಕಾಣಿಸ್ತಾ ಇದೆ, ಇದು ನನ್ನ ವಾಟ್ಸಪ್ ನಂಬರ್ ಮತ್ತು ಫೋನ್ಪೇ ನಂಬರ್. ನೀವು ಫೋನ್ಪೇ ಮಾಡಬೇಕು. ಫೋನ್ಪೇ ಮಾಡಿಬಿಟ್ಟು ನನಗೆ ಸ್ಕ್ರೀನ್ಶಾಟ್ನ ಕಳಿಸ್ಬೇಕು. ನೀವು ಫೋನ್ಪೇ ಮಾಡಿರುವಂತಹ 200 ರೂಪಾಯಿದು ಸ್ಕ್ರೀನ್ಶಾಟ್ ನನಗೆ ಕಳಿಸಿದ್ರೆ ಇಮಿಡಿಯೇಟಾಗಿ ಅದೇ ನಂಬರ್ಗೆ, ನೀವು ಯಾವ್ದು ನನಗೆ ಸ್ಕ್ರೀನ್ಶಾಟ್ ಕಳಿಸಿರ್ತೀರಲ್ಲ ಆ ನಂಬರ್ಗೆ ನಾನು ನಿಮಗೆ ಈ ಒಂದು ಇಷ್ಟು PDF ಮತ್ತು ಕಾಯಿನ್ಗಳನ್ನ ಇಮಿಡಿಯೇಟಾಗಿ ಸೆಂಡ್ ಮಾಡ್ತೀನಿ. ವಿತಿನ್ 1 ಅವರಲ್ಲಿ ಸೆಂಡ್ ಮಾಡ್ತೀನಿ. ಯಾಕಂದರೆ ನೆಟ್ವರ್ಕ್ ಇಶ್ಯೂಸ್ ಇರುತ್ತೆ, ಅಷ್ಟು ಫೈಲ್ನ ಒಟ್ಟಿಗೆ ಬರೋದಕ್ಕೆ 1 ಅವರ್ ಒಳಗಡೆ ನಾನು ನಿಮಗೆ ಶೇರ್ ಮಾಡ್ತೇನೆ. ಸೊ ಇನ್ಯಾಕೆ ತಡ, ಇಷ್ಟು ದಿವಸ ಹುಡುಕ್ತಾನೆ ಇದ್ರಿ ರೇರ್ ಕಾಯಿನ್ಗಳು ಎಲ್ಲಿದ್ದಾವೆ ಹೆಂಗೆ ಹುಡುಕೋದು, ಇದು ರೇರಾ ಅಲ್ವಾ ತಿಳ್ಕೊಳೋದು ಹೆಂಗೆ? ಇದೊಂದು ಇದ್ದರೆ ಸಾಕು, ಈ ಫೈಲ್ ಇತ್ತು ಅಂದರೆ ಸಾಕು ನಿಮಗೆ. ಇಸ್ವಿ, ಮಿಂಟ್ ಮಾರ್ಕು, ಕಾಯಿನ್ದು ಫೋಟೋಸು, ಒರಿಜಿನಲ್ ಕಾಯಿನ್ ಯಾವ ರೀತಿ ನೋಡೋಕ್ಕಿರುತ್ತೆ ಅದ್ರದ್ದು ಫೋಟೋಸು, ನಿಮ್ಗೆ ಇದೆಲ್ಲ ಎಷ್ಟೊಂದು ಫೋಟೋಗಳು ನಿಮ್ಗೆ ಸಿಗೋದೇ ಇಲ್ಲ, ಗೂಗಲಲ್ಲಿ ಹುಡುಕಿ ಸಿಗೋದೇ ಇಲ್ಲ, ಎಷ್ಟೊಂದು ಫೋಟೋಗಳು ನಿಮ್ಗೆ ಸಿಗೋದೇ ಇಲ್ಲ. ಅಷ್ಟು ರಿಯಲಿಸ್ಟಿಕ್ ಫೋಟೋಸ್ನ ನಾನು ನನ್ನ ಸ್ನೇಹಿತರಿಂದ ನನಗೆ ತರಿಸ್ಕೊಂಡಿರುವಂಥದ್ದು. ಅಂದರೆ ಅವ್ರ ಹತ್ರ ಹೇಳಿ ನನಗೆ ಈ ಥರದ್ದು ಫೋಟೋಸ್ ಬೇಕು ಅಂತ ಹೇಳಿ ತೊಗೊಂಡಿರುವಂಥದ್ದು. ಕೆಲವೊಂದು ಫೋಟೋಸ್ಗೆ ನಾನು ದುಡ್ಡು ಕೂಡ ಕೊಟ್ಟಿದ್ದೇನೆ, 1000 ರೂಪಾಯಿ ಕೊಟ್ಟಿಲ್ಲ, ಕೆಲವೊಂದು ಫೋಟೋಸ್ಗೆ 100-150 ರೂಪಾಯಿ ಕೊಟ್ಟು ತೊಗೊಂಡಿದ್ದೀನಿ. ಯಾಕೆಂದರೆ ಅದು ಅಷ್ಟು ರೇರ್, ಸಿಗೋದೇ ಇಲ್ಲ ಆ ಕಾಯಿನ್ಗಳ ಫೋಟೋಸ್ನ. ನೀವು ಗೂಗಲಲ್ಲೆಲ್ಲ ಹುಡುಕಿಬೇಕಾದ್ರೆ ಕೆಲವೊಂದು ಕಾಯಿನ್ಗಳದ್ದು ಫೋಟೋ ಸಿಗೋದೇ ಇಲ್ಲ. ಅವರು ಬರೀ ಫೋಟೋ ಕಳ್ಸೋದಕ್ಕೆ 100-150 ರೂಪಾಯಿ ಚಾರ್ಜ್ ಮಾಡ್ತಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಆ ಒಂದು ನಾಣ್ಯಕ್ಕೆ ಎಷ್ಟು ಇಂಪಾರ್ಟೆಂಟ್ ಇದೆ ಅಂತ, ಎಷ್ಟು ಇಂಪಾರ್ಟೆನ್ಸ್. ಯಾರಿಗೂ ಗೊತ್ತು, ನಿಮ್ಮ ಹತ್ರನೂ ಆ ಥರದ ನಾಣ್ಯಗಳಿರಬಹುದು, ಅದ್ರ ಬೆಲೆ ನಿಮ್ಗೆ ಗೊತ್ತಿಲ್ಲದಿರೆ ನೀವು ಸುಮ್ಮನೆ ಮನೇಲಿ ಇಟ್ಕೊಂಡಿದ್ರೆ ವೇಸ್ಟ್ ಆಗುತ್ತೆ. ಸೊ ಬೆಲೆ ತಿಳ್ಕೊಳ್ಳಿ. ಅಟ್ಲೀಸ್ಟ್ ನೀವು ಮಾರೋದು ಬೇಡ ಸೆಕೆಂಡ್ರಿ. ಯಾರಿಗೂ ಗೊತ್ತು, 1 ರೂಪಾಯಿ ಒಂದು ಕಾಯಿನು 2 ಲಕ್ಷ ರೂಪಾಯಿ ಒಬ್ಬರು ಕೊಡ್ಬೋದು. ಈಗ ಆಲ್ರೆಡಿ ಚಿಕ್ಕಬಳ್ಳಾಪುರದವ್ರು ನಮ್ಮ ಒಬ್ಬರು ಸಬ್ಸ್ಕ್ರೈಬರು ಆ ಒಂದು ಏನಂತಾರೆ ಮೂಮೆಂಟ್ನ ಎಂಜಾಯ್ ಮಾಡಿದ್ದಾರೆ. ಕೇವಲ 1 ರೂಪಾಯಿಗೆ 1,20,000 ರೂಪಾಯಿ ಅಷ್ಟು ಸಿಕ್ಕಿದೆ ಅವರಿಗೆ. 1991 ನೋಯ್ಡಾ ಮಿಂಟು UNC ಕಂಡೀಷನ್ ಕಾಯಿನ್ ಅವರಿಗೆ ಸಿಕ್ಕಿತ್ತು. ಅದಕ್ಕೆ ಅವರಿಗೆ 1,20,000 ರೂಪಾಯಿ ಸಿಕ್ಕಿದೆ. ವಿತ್ GST ಎಲ್ಲ ಓದಾದಮೇಲೆ ಕೂಡ 1,20,000 ರೂಪಾಯಿ ಸಿಕ್ಕಿದೆ. ಸೊ ಇದು ಸತ್ಯ. ಯಾರು ಗೊತ್ತು, ನಿಮ್ಮಲ್ಲೂ ಆ ಥರ ಅದೃಷ್ಟವಂತರು ಇರಬಹುದು, ನಿಮ್ಮ ಮನೇಲಿ ಇರಬಹುದು ಆ ಕಾಯಿನ್ಗಳು. ಮಾರಾಟ ಮಾಡೋದು ಎಲ್ಲಿ ಅಂತ ಹುಡುಕ್ತಾ ಇದ್ದೀರಾ? ನಾನು ಮೊದಲೆಲ್ಲ ಕಾಯಿನ್ ಎಕ್ಸಿಬಿಷನ್ಗೆ ಹೋಗ್ರಿ ಅಂತ ಇದ್ದೆ, ಬಟ್ ನನಗೆ ಡಿಮ್ಯಾಂಡ್ ಇರೋದ್ರಿಂದ ನಾನೇ ತೊಗೊಳ್ತೀನಿ. ಬಟ್ ಕಂಡೀಷನು ಮ್ಯಾಟ್ರ್ ಆಗುತ್ತೆ. ಅದು ಯಾವ ಥರ ಕಂಡೀಷನ್ ಇದೆ ಅದ್ರ ಮೇಲೆ ಪ್ರೈಸ್ ಹೋಗುತ್ತೆ. ನೀವು ಕಂಡೀಷನ್ನ ನಿಮ್ಗೆ ನಾಣ್ಯಕ್ಕೆ ನೀವು UNC ಅಂತ ಅಂದ್ಕೊಂಡಿರ್ತೀರ ಅಂದರೆ ಅದು ನಿಮ್ಮಷ್ಟು ಮೂರ್ಖರು ಯಾರೂ ಇರೋದಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು ಕೊಡ್ತಾ ಇರೋಂತಹ 200 ರೂಪಾಯಿ ಅದು ವರ್ತ್ ಇರುತ್ತೆ. ಪ್ರತಿಯೊಂದು ಇಂಪಾರ್ಟೆಂಟ್ ಕಾಯಿನ್ಗಳು ಏನು ಸ್ವತಂತ್ರ ಬಂದ ಮೇಲೆ ಇರುವಂತಹ ಎಲ್ಲ ಇಂಪಾರ್ಟೆಂಟ್ ಕಾಯಿನ್ಗಳೂ ಇದರಲ್ಲಿರುವಂಥದ್ದು. ನಿಮಗೆ ಫೋಟೋಸು ಕಳಿಸ್ತೀನಿ, ಅದೇ ರೀತಿ PDF ಕಳಿಸ್ತೀನಿ. ಸಾಲದು ಅಂತ ಒರಿಜಿನಲ್ ಕಾಯಿನ್ಗಳು ಯಾವ ರೀತಿ ಸಿಗುತ್ತೆ ಅದನ್ನು ಕಳಿಸ್ತೀನಿ. ಸೊ ಇದಾಗಿತ್ತು ಈ ಒಂದು ವಿಡಿಯೋದ ವಿಶೇಷತೆ. ವಿಡಿಯೋ ಇಷ್ಟ ಆಗಿರೋ ವಿಡಿಯೋಗೊಂದು ಲೈಕ್ ಮಾಡಿ, ಹೈಪ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ಆದಷ್ಟು ಜನರಿಗೆ ರೀಚ್ ಆಗಲಿ. ಮತ್ತು ಅದಕ್ಕೋಸ್ಕರ ನಾನು ಸಂಡೇ ಮಾಡಿದ್ದು. ಆ್ಯಕ್ಚುಲಿ ಈ ಒಂದು ವಿಡಿಯೋನ ನಾನು ನಿನ್ನೆ ಮಾಡಬೇಕು ಅಂದ್ಕೊಂಡಿದ್ದೆ ಸಾಟರ್ಡೆ, ಬಟ್ ಜನಗಳಿಗೆ ರೀಚ್ ಆಗಲಿ ಅಂದ್ಬಿಟ್ಟು ಸಂಡೇ ಮಾಡಿರುವಂಥದ್ದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ.